ಕನಸು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಇವಾಗ ಟೈಮ್ ಬಂದು 8:30 ಆಗಿದೆ. ಸೊ ಏನಪ್ಪಾ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ದೀರಾ ಅಂತ ನೋಡ್ತಿದ್ದೀರಾ. ಸೊ ನಾನು ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಸೊ ಅದಕ್ಕೆ ಪರ್ಚೇಸಿಂಗ್ಗೆ ಸ್ಯಾರಿ ಬೇರೆ ಬೇರೆ ಏನೋ ಸ್ವಲ್ಪ ಪರ್ಚೇಸ್ ಮಾಡಕ್ಕಿದೆ. ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಾನು ಒಬ್ಳೆ ಅಂತೂ ಹೋಗಲ್ಲ. ಸೊ ನಮ್ಮ ಯಾವಾಗೂ ನೀವು ನನ್ನ ಬ್ಲಾಗಲ್ಲಿ ನೋಡ್ತಿರ್ತೀರಾ ನಮ್ಮ ಅತ್ತಿಗೆ. ಸೊ ಅವರು ಬರ್ತಿದ್ದಾರೆ. ಆಕ್ಚುಲಿ ನಾನು ಇಲ್ಲಿಂದ ಮೆಟ್ರೋ ನೋಡ್ತಿದ್ದೀನಿ, ಅವರು ಸರಕಿಯಲ್ಲಿ ಮೆಟ್ರೋ ಹತ್ತುತ್ತಿದ್ದಾರೆ. ಸೊ ಇಬ್ರು ಹೋಗಿ ಒಟ್ಟಿಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಏನೆಲ್ಲ ತಗೊಂಡ್ಬರ್ತೀನಿ ಅಂತಾನು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಹಾಗಾದ್ರೆ ಇವಾಗ ಸ್ಟಾರ್ಟ್ ಮಾಡೋಣ. ಹೊರಡೋಣ ಅನ್ನೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇನ್ನೂ ಒಂದು ವಿಷಯ. ಆಕ್ಚುಲಿ ಇವಾಗ ನನಗೆ ಸ್ವಲ್ಪ ಅಂದ್ರೆ ಪಾರ್ಲರಲ್ಲಿ ಸರ್ವಿಸ್ ಇದೆ, ಕ್ಲೈಂಟ್ ಬರ್ತಿದ್ದಾರೆ. ಸೊ ಅವ್ರದ್ದು ಸರ್ವಿಸ್ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೊರಡೋದು ಅಂತ ಅಂದ್ಬಿಟ್ಟು ನೋಡೋಣ. ಅದಕ್ಕೋಸ್ಕರನೇ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಆಯ್ತು. ಸೊ ಮಕ್ಕಳೆಲ್ಲ ಅಮ್ಮ ಮನೆಗೆ ಹೋಗಿದ್ದಾರೆ. ಸೊ ಹಂಗಾಗಿ ಮಕ್ಳದ್ದು ಸ್ವಲ್ಪ ಟೆನ್ಷನ್ ಇಲ್ಲ, ಅಡುಗೆ ಮಾಡ್ಬೇಕಂತ ಟೆನ್ಷನ್ ಇಲ್ಲ. ಹಸ್ಬೆಂಡ್ ಹೊರಗಡೆ ತಿನ್ಕೊಂತಾರೆ, ಇಲ್ಲ ಅಂದ್ರೆ ಅವ್ರೇನಾದ್ರೂ ಮಾಡ್ಕೊಬಹುದು, ನಾನೇ ಮಾಡ್ಕೊಳ್ತೀನಿ ಹೋಗು ಅಂತ ಹೇಳಿದ್ರು. ಸೊ ಹಂಗಾಗಿ ಇವಾಗ ಹೊರಡೋಣ ಅಂತ, ಅಂದ್ರೆ ನನ್ನ ಕ್ಲೈಂಟ್ ಬಂದಿದ್ದಾರೆ, ಅವ್ರದ್ದು ಸರ್ವಿಸ್ ಏನಿದೆಯೋ ಅದನ್ನ ಮುಗಿಸ್ಕೊಂಡು ಹೊರಡ್ತೀನಿ. ಸೊ ಹೊರಡ್ತಾ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲಿ ಮನೆಯಿಂದ ಹೊರಟ್ಬಿಟ್ಟು ಗಾಡಿ ಬಂದೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೆಟ್ರೋ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಮೆಟ್ರೋ. ಸೊ ಹಂಗಾಗಿ ಮೆಟ್ರೋ ಸ್ಟೇಷನ್ ದೂರ ಇರೋದ್ರಿಂದ ನಾನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಇಲ್ಲಿ ಮೆಟ್ರೋಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಅತ್ತಿಗೆನೂ ಜಾಯ್ನ್ ಆದರು ನನ್ನ ಜೊತೆ ಸರಕಿಯಲ್ಲಿ. ಸೊ ಇಲ್ಲಿ ನಾನು ಇವಾಗ ನೋಡಿ ಜಾಯ್ನ್ ಆದರು. ಅವರು ನಾನು ಇಬ್ಬರು ಒಟ್ಟಿಗೆ ಇಳಿದು ಹೋಗ್ತಾ ಇದ್ದೀವಿ ಮಾರ್ಕೆಟ್ ಒಳಗಡೆ. ಸೊ ತುಂಬಾ ಕ್ರೌಡ್ ಇದ್ದಿದ್ದರಿಂದ ತುಂಬ ಏನೂ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಏನಕ್ಕೆ ಅಂತ ಅಂದರೆ ತುಂಬಾ ಕ್ರೌಡ್ ಇತ್ತಲ್ವ, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಒಂದು ಅಂದರೆ ನಾವು ಮುಂದೆ ಬರ್ತಾ ರಾಜಾ ಮಾರ್ಕೆಟ್ ಒಳಗಡೆ ಒಂದು ಶಾಪ್ಗೆ ಹೋದ್ವಿ. ಅಲ್ಲಿ ನಮಗೆ ಎಲ್ಲನೂ ಒಂದೇ ಹತ್ರ ಸಿಕ್ತು. ಅಂದರೆ ಕೆಲವೊಂದು ಐಟಮ್ಸು ಮೇನ್ ಐಟಮ್ಸ್ ಎಲ್ಲ ನಾವು ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾನು ಒಂದು ಸೆಟ್ ಫುಲ್ಲು ತೊಗೊಂಡೆ ಸ್ಟೋನ್ಸ್ದು. ಸೊ ನಮ್ಮ ಅದಕ್ಕೇನು ಸೇಮ್ ಬಟ್ ಕಲರ್ ಚೇಂಜು, ಅವರೂ ಒಂದು ಸೆಟ್ ಫುಲ್ಲು ತೊಗೊಂಡ್ರು. ಸೊ ಹಾಗಾಗಿ ನಮಗೆ ಅಲ್ಲಿ ಎಲ್ಲನೂ ಯಾವ್ದು ಬೇಕು ಏನು ಬೇಕು ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ನಾವು ತೊಗೊಳ್ತಾ ಇರೋವಂಥದ್ದು. ಸೊ ಏನಕ್ಕೆ ಅಂತ ಅಂದರೆ ಮತ್ತೆ ತೊಗೊಂಬಂದ್ಬಿಟ್ಟು ಆಮೇಲೆ ಇದಾಗಿಲ್ಲ ಅಂತ ಅಂದರೆ ಸೆಟ್ ಆಗಿಲ್ಲ ಅಂತ ಅಂದರೆ ಅದಕ್ಕೆ ವೇಸ್ಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು, ಅದು ಅಲ್ಲದೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನೋಡಿಬಿಟ್ಟು ತೊಗೊಂಬರ್ತಾ ಇದ್ದೀವಿ. ಸೊ ಈ ಸಲ ಅಂತೂ ತುಂಬಾ ಡಿಫ್ರೆಂಟಾಗಿ ಕೂರ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು. ನಿಜ ಈ ಮಾರ್ಕೆಟ್ಗಳಲ್ಲಿ ಅದು ಯಾವ ರೀತಿಯ ಶಾಪ್ಗಳಿರುತ್ತೆ ಅಂದರೆ ನಮಗೆ ಇಮ್ಯಾಜಿನೂ ಇರಲಿಲ್ಲ. ಮೇಲ್ಗಡೆ ಹೋಗಿ ನೋಡಿದ್ರೆ ಇಷ್ಟಿಷ್ಟು ಚಿಕ್ಕ ಜಾಗದಲ್ಲೂ ಈ ಥರ ಮಾಡ್ಕೊಂಡಿದ್ದಾರೆ. ಮೇಲೆ ಹತ್ತು ಬರೋದಕ್ಕೇ ಭಯ ಆಗುತ್ತೆ, ಆ ಥರ ಇದೆ. ಸೊ ಇಲ್ಲೆಲ್ಲ ಆ್ಯಂಟಿಕ್ ಜ್ಯುವೆಲರೀಸು ಅದು ಇದು ಎಲ್ಲ ಇತ್ತು. ಸೊ ಅದನ್ನು ನೋಡಿದ್ವಿ. ನನಗಿಷ್ಟ ಆಗೋವಂಥ ಡಿಸೈನ್ಸ್ ಯಾವುದೂ ಇರಲಿಲ್ಲ. ಅಂದರೆ ನನಗೆ ಕಡಾ ಟೈಪಲ್ಲಿ ಬೇಕಾಗಿತ್ತು. ಸೊ ಆ ಥರದ್ದು ಹುಡುಕ್ತಾ ಇದ್ದೆ, ಸಿಕ್ಕಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಅದಾದ ನಂತರ ಇಲ್ಲಿ ತುಂಬಾ ಅಂದರೆ ಓಕೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಆ ಒಂದು ಪ್ರೈಸಲ್ಲಿ ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು. ಬಟ್ ಪ್ರೈಸ್ ಎಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ತೊಗೋಬೋದು ಅನ್ನಿಸ್ತು. ಸೊ ನಾವಿಲ್ಲಿ ಛತ್ರಿ ಅದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಕೆಳಗಡೆ ಬಂದುಬಿಟ್ಟು ನನಗೆ ಕಾಲು ಬೇಕಾಗಿತ್ತು, ಅಂದರೆ ಕಾಲು ಕೈ ಎರಡೂ. ಆಲ್ರೆಡಿ ಮನೇಲಿ ಗೋಲ್ಡ್ ಕಲರ್ ಇದೆ, ಬಟ್ ಈ ವರ್ಷ ಸ್ಕಿನ್ ಕಲರಲ್ಲಿ ಇದು ಮಾಡಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ನೋಡ್ತಿರೋ ಅಂಥದ್ದು. ಸೊ ಅದಾದ ನಂತರ ಬೇರೆ ಒಂದು ಶಾಪ್ಗೆ ಹೋದ್ವಿ. ಅಲ್ಲಿ ಇಯರಿಂಗ್ಸು, ನೋಸ್ ಪಿನ್ ಅದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಫ್ರೆಂಡ್ಸ್, ಆ್ಯಕ್ಚುಲಿ ಈ ವರ್ಷ ನಮ್ಮತ್ತಿಗೆ ಡಿಫ್ರೆಂಟಾಗಿ ಕೂರಿಸ್ತಿದ್ದಾರೆ. ಅವರು ಅಷ್ಟಲಕ್ಷ್ಮಿಗಳನ್ನ ಕೂರಿಸ್ತಿದ್ದಾರೆ. ಸೊ ಆ ಒಂದು ವೀಡಿಯೋಗಳನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾವು ಯಾವ ರೀತಿ ಕೂರಿಸಿದ್ದೀವಿ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಂದರೆ 5000 ರುಪೀಸ್ ಹೇಳಿದ್ರು. ತುಂಬಾ ಇಷ್ಟ ಆಯಿತು. ಫೈನಲಾಗಿ 4000 ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನನಗೆ ಅಷ್ಟು ಅಮೌಂಟು ಸದ್ಯಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಬಂದ್ವಿ. ಅದಾದಮೇಲೆ ಅದೆಲ್ಲ ತೊಗೊಂಡು ಆದಮೇಲೆ ಬೇರೆ ಒಂದು ಶಾಪಿಗೆ ಹೋದ್ವಿ.
ಅಲ್ಲಿ ಮೆಟಲ್ದು ನನಗೆ ಒಂದು ಟ್ರೇ ಥರ ಇದು ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅವರೇನೋ ಹೂ ಬುಟ್ಟಿ ಅವೆಲ್ಲನೂ ತುಂಬಾ ಪರ್ಚೇಸ್ ಮಾಡಿಕೊಂಡ್ರು. ಆ ಒಂದು ವೀಡಿಯೋನು ನಾನು ಕೇಳಿಬಿಟ್ಟು ಅವ್ರು ಮಾಡಿಕೊಡ್ತೀನಿ ಅಂದರೆ ನಿಮಗೆ ಮಾಡಿ ಕಳಿಸ್ತೀನಿ. ಅದಾದಮೇಲೆ ಎಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸು ತುಂಬಾ ವೆರೈಟೀಸ್ ಆಫ್ ಇದೆ. ಅದನ್ನೆಲ್ಲ ತೊಗೊಂಡು ನಾವು ಸುದರ್ಶನ್ ಒಳಗಡೆ ಹೋದ್ವಿ ಫ್ರೆಂಡ್ಸ್. ಯಪ್ಪ, ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಕಲೆಕ್ಷನ್ಸು, ಅಷ್ಟು ಜನನೂ ಇದ್ದಾರೆ. ಜೊತೆಗೆ ಒಳ್ಳೊಳ್ಳೆ ವೆರೈಟೀಸ್ ನಮಗೆ ರೀಸನಬಲ್ ಪ್ರೈಸಿಗೆ ಸಿಕ್ಕಿದ್ರು. ನಮಗಂತೂ ಖುಷಿ ಆಗುತ್ತೆ. ಐಡೆಂಟಿಫೈ ಮಾಡ್ತೀನಿ, ಇವ್ರು ನನಗೆ ವಿಡಿಯೋ ಇಲ್ಲ ಮಾಡಬಾರ್ದು ಅಂತ ಹೇಳಿದ್ರು, ಆದರೂ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟೆ. ಸೊ ಅದಾದಮೇಲೆ ನಾವು ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನಾವು ಬರೋದ್ರೊಳಗಡೆ ಸಂಜೆನೇ ಆಗೋಗ್ಬಿಡ್ತು. ಒಂದು ಲೇಟೇ ಆಯಿತು ಅಂದ್ಕೊಳ್ಳಿ. ಊಟ ಏನೂ ಮಾಡಿರಲಿಲ್ಲ. ಅಷ್ಟರಲ್ಲಿ ಹಸ್ಬೆಂಡ್ ಎಲ್ಲ ಮಾಡಿಟ್ಟಿದ್ರು. ಬಂದು ನಾವು ಅನ್ನ ಸಾಂಬಾರೆಲ್ಲ ತಿಂದುಬಿಟ್ಟು ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋದರು. ಅದಾದಮೇಲೆ ನಾನಿಲ್ಲಿ ಸಂಜೆ ಅದು ಈವ್ನಿಂಗ್ ಬಂದ್ವಿ, ಊಟ ಎಲ್ಲ ತಿಂದು ಮುಗಿಸಿದ್ವಿ. ಮತ್ತು ಇದು ಬಂದು ನಾನು ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸೊ ನಾನು ಮುದ್ದೆ ಮಾಡಿಬಿಟ್ಟು ಸಾಂಬಾರೆಲ್ಲ ಇತ್ತು, ಚಿಕನ್ ಫ್ರೈ, ಮೊಟ್ಟೆ ಎಲ್ಲ ಇದು ಮಾಡ್ಕೊಂಡಿದ್ವಿ. ಸೊ ಬೇಯಿಸ್ಕೊಂಡಿದ್ವಲ್ಲ ಅಂದ್ಬಿಟ್ಟು ನಾನು ಮುದ್ದೆ ಎಲ್ಲ ಮಾಡಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಮುದ್ದೆ ಮಾಡಿ ಊಟ ಮಾಡಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ನಾನು ಮಲ್ಕೊಂಡಿದ್ದು. ಸೊ ಫುಲ್ಲು ಟಯರ್ಡ್ ಬೇರೆ ಆಗಿತ್ತು. ಎಷ್ಟು ಟಯರ್ಡ್ ಅಂದರೆ ನಿಜ ಮಾರ್ಕೆಟ್ಗೆ ಹೋದರೆ ಸಾಕಪ್ಪ ಅನಿಸುತ್ತೆ. ಅಷ್ಟು ಜನಗಳು, ಮತ್ತು ಅದ್ರ ಜೊತೆಗೆ ಲಗೇಜ್ಗಳು ಬೇರೆ ಎಲ್ಲ ತೊಗೊಂಡು ಬರಬೇಕು ಅಂತ ಅಂದರೆ ಹಿಂಸೆ ಆಗುತ್ತೆ. ಆ್ಯಕ್ಚುಲಿ ಲಾಸ್ಟ್ ವರ್ಷ ಯಾವ ಥರ ಹೋಗಿದ್ವಿ ಅಂದರೆ, ಇನ್ನೊಂದು 15 ಡೇಸ್ ಇದೆ ಅನ್ಬೇಕಾದ್ರೆ ಹೋಗ್ಬಿಟ್ಟು ಯಪ್ಪ ಯಾಕಾದರೂ ಹೋದ್ವು ಅಂತ ಅನಿಸ್ಬಿಡ್ತು ಫ್ರೆಂಡ್ಸ್. ಅಷ್ಟು ಕ್ರೌಡು, ಅಷ್ಟು ಜನ, ಯಪ್ಪ ನನಗಂತೂ ಸಾಕು ಅನಿಸಿತ್ತು. ಆ ಥರ ಜನ ಇದ್ದರು. ಅದಕ್ಕೆ ಈ ವರ್ಷ ಆ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ, ಲಾಸ್ಟ್ ಇಯರು ಮೆಟ್ರೋಗಳಿಗೆ ಅಪ್ಪ ಎಷ್ಟು ಜನ ಮೆಟ್ರೋ ಹತ್ತೋದಕ್ಕಾಗ್ತಿಲ್ಲ, ಅಷ್ಟು ರಶ್ ಆಗೋಗ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಅದಕ್ಕೆ ಈ ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಈ ವರ್ಷ ಮುಂಚೆಗೆ ಹೋಗಿ ತೊಗೊಂಬಂದ್ಬಿಡೋಣ ಅಂತೇಳಿ 1 ಮಂತ್ ಇರಬೇಕಾದ್ರೇ ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀವಿ. ಸೊ ಓಕೆ, ಕ್ರೌಡ್ ಇತ್ತು, ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅಷ್ಟೇನೂ ಇಲ್ಲ. ಆ ಒಂದು ಇದರಲ್ಲಿ ಹೇಳ್ಬೇಕಂದ್ರೆ ಮೆಟ್ರೋನೂ ಅಷ್ಟೇ ಫ್ರೀನೇ ಇತ್ತು, ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ಸಂಡೇ ಆಗಿದ್ದರಿಂದ ನಾವು ಸಂಡೇ ಅಂದರೆ ಆಬ್ವಿಯಸ್ಲಿ ಚಿಕ್ಕಪೇಟೆ ಅಂದರೆ ಎಷ್ಟು ರಶ್ ಇರುತ್ತೆ ಅನ್ನೋದು ಗೊತ್ತಿದೆ ಎಲ್ರಿಗೂ. ಬಟ್ ನಮಗೆ ಮೆಟ್ರೋ ಅಂತೂ ಫ್ರೀ ಇತ್ತು, ಅಷ್ಟು ರಶ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ತೊಗೊಂಡು ಆರಾಮ್ಸೆ ಮನೆಗೆ ಬಂದ್ವಿ. ಕ್ಯಾಬ್ ಅಂತ ಅಂದ್ರೂ ಅಲ್ಲಿ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಫ್ರೆಂಡ್ಸ್, 400 ರುಪೀಸ್, 500 ರುಪೀಸ್ ಈ ಥರ ಕೇಳ್ತಾರೆ ಕ್ಯಾಬ್ಗಳಿಗೆಲ್ಲ. ಅದಕ್ಕೆ ಕ್ಯಾಬ್ಗಿಂತ ಬೆಟರ್ ಏನು ಮೆಟ್ರೋ ಅಂತಲೇ ಹೇಳ್ಬೋದು. ಸೊ ಲೇಡೀಸ್ ಇದಕ್ಕೆ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಆರಾಮಾಗಿ ನಮಗೆ ಫ್ರೀ ಇರುತ್ತೆ. ಸೊ ಹಾಗೆ ಇದು ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ನಮಗೇನು ಅಂತ ರಿಸ್ಕ್ ಅನ್ನಿಸ್ಲಿಲ್ಲ. ಲಗೇಜ್ ಬೇರೆ ಇದ್ದಿದ್ದರಿಂದ ರಿಟರ್ನ್ ಬಂದಿದ್ದು ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ 2 ಕೈಯಲ್ಲಿ ಇಟ್ಕೊಬೇಕಿತ್ತು. ಸೊ ಹಂಗಾಗಿ ಬಂದ್ವಿ. ಬಂದಾದಮೇಲೆ ಊಟ ಗಿಟ್ಟ ಎಲ್ಲ ಮಾಡಿ ಮಾಮೂಲಿ ಆ್ಯಸ್ ಯೂಶ್ವಲ್ ಅವ್ರು ಹೋದರು. ಅದಾದಮೇಲೆ ಫ್ರೆಂಡ್ಸ್ ಇದು ನಂದು ನೈಟ್ ರೋಟೀನ್. ಎವ್ರಿ ಡೇ ಇದೇ ಥರ ಇರುತ್ತೆ. ಅಂದರೆ ಅಡುಗೆ ಮಾಡಿದ್ದಾದಮೇಲೆ ಪಾತ್ರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿನೇ ನಾನು ಮಲಗೋದು. ಇಲ್ಲ ಅಂದರೆ ನಿಜ ನನಗೆ ಸಮಾಧಾನನೇ ಇರಲ್ಲ. ಸೊ ಬೆಳಗ್ಗೆ ಎದ್ದರೆ ಅಡುಗೆ ಮಾಡೋದಕ್ಕೆ, ಟಿಫನ್ ಮಾಡೋದಕ್ಕೆ ಯಾವುದಕ್ಕೂ ಮೂಡಿರಲ್ಲ. ಹಂಗಾಗಿ ನಾನು ಕ್ಲೀನ್ ಮಾಡಿಬಿಟ್ಟೇ ನಾನು ಮಲಗೋದು. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.